ಮಹಿಮೆ ಅಂದ್ಕೊಂಡೆ ಈ ಮಣಿನ ಮಣ್ಪಾಲ್ ಮಾಡ್ತಾ ಇದ್ದೀರಾ. ಅದೇ ನನಗ್ ಸಿಕ್ಕಿದ್ರೆ ಈ ಮಣಿಯಿಂದ ರಿಸರ್ಚ್ ಮಾಡ್ತೀನಿ, ಔಷಧಿನ ತಯಾರು ಮಾಡ್ತೀನಿ. ಮೆಡಿಸಿನ್ ಸಿಗ್ದೇನೆ ನರಕ ಅನುಭವಿಸ್ತಾ ಇರೋ ರೋಗಿಗಳಿಗೆ ಸಂಜೀವಿನಿಯಾಗಿ ಮಾಡ್ತೀನಿ. ಅವಾಗ ಈ ಮಣಿನ ನಿಜವಾಗ್ಲೂ ಪೂಜಿಸ್ತಾರೆ. ಪ್ಲೀಸ್ ಆ ಮಣಿ ನನಗೆ ಕೊಡು. ನಮ್ಮ ಊರಿಗೆ ಬಂದು ನಮ್ಮ ಆಚಾರನ ಸುಳ್ಳು ಅಂತಂದೆ. ನೀನ್ ಹೇಳಿದ್ ನಡೀಲಿಲ್ಲ ಅಂತ ಈಗ ಬಣ್ಣದ ಮಾತುಗಳಾಡ್ತಿದ್ಯಾ? ಈ ಮಣಿನ ತಗೊಂಡು ಹೋಗದೆ ಹೋದ್ರೆ ನಮ್ಮೂರು ಅಮ್ಮನವ್ರ ಶಾಪಕ್ಕೆ ಬಲಿ ಆಗೋಗುತ್ತೆ. ನಮ್ಮೂರೇ ನಾಶ ಆಗಿ ಹೋಗುತ್ತೆ. ನಾನ್ ಜೀವಂತವಾಗಿರೋವರೆಗೂ ಅದು ಖಂಡಿತ ನಡೆಯಲ್ಲ. ನನ್ನ ಗಡ್ಡ ಬಂದ್ರೆ ನಾನು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ನಿಂತ್ಕೋ. ಪುಣ್ಯ, ಪುಣ್ಯ, ನೀನ್ ಯಾಕಿದನ್ ಒಳ್ಳೆ ಕೆಲಸ ಕೊಡ್ತಾ ಇಲ್ಲ? ನೋಡು, ಸುಮ್ನೆ ನನ್ ಹಿಂದೆ ಬಂದ್ರೆ ಏನ್ ಮಾಡ್ತೀರೋ ನಂಗೆ ಗೊತ್ತಿಲ್ಲ. ನನ್ ಕಣ್ಮುಂದೆನೆ ಈ ಸಂಜೀವಿನಿನ ಹಾಳು ಮಾಡೋದಕ್ಕೆ ನಾನ್ ಬಿಡೋದಿಲ್ಲ. ಬಿಡು. ಬಿಡು 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 ಅಂತಿದ್ದೀನಲ್ಲ. ಕೊಡು. ಬಿಡು. ಕೊಡಲ್ಲ. ಕೊಡು. ಕೊಡಲ್ಲ. ಕೊಡು. ನಾನು ಕೊಡಲ್ಲ. ಹೇಳ್ತಾ ಇದ್ದೀನಲ್ಲ, ಕೊಡು.
ಪರಮೇಶ್ವರ, ಏನಿದು ಘೋರ? ಇನ್ನು ಏಕೆ ಮೌನವಾಗಿದ್ದೀಯಾ? ರುದ್ರ, ನೀನು ನಾಗಮಣಿನ ಒಬ್ಬ ಕ್ಷುದ್ರ ಮಾಂತ್ರಿಕ ಅಪಹರಿಸ್ಕೊಂಡು ಹೋಗ್ತಾ ಇದ್ರೆ ಏನು ಗೊತ್ತಿಲ್ಲದ ಹಾಗೆ ಸುಮ್ಮನೆ ಕೂತಿದ್ದೀಯಾ? ನಿನ್ನ ಮೂರನೇ ಕಣ್ಣನ ಬಿಡು, ಅವನನ್ನ ಶಿಕ್ಷಿಸು. ಆ ನಾಗಮಣಿಯನ್ನ ಚೌಡಮ್ಮನ ಪಾದಕ್ಕೆ ಸೇರಿಸು. ಶಾಂತಿ ಸೌಭಾಗ್ಯವನ್ನು ಕೊಡುವಂತಹ ನಾಗಮಣಿ ಸ್ವಾರ್ಥಕ್ಕೆ ಬಳಕೆಯಾಗಬಾರದು, ಅಪವಿತ್ರವಾಗಬಾರದು. ಬಾ, ಈಗಲೇ ಬಾ. ಬಾ ಪರಮೇಶ್ವರ, 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 ಪರಮೇಶ್ವರ. ಪರಮೇಶ್ವರ, ನಿನ್ನ ಢಮರುಗವನ್ನು ಮೊಳಗಿಸು, ನಿನ್ನ ಜಡೆಯನ್ನು ಬಿಡಿಸು, ಆ ದುಷ್ಟನನ್ನು ಶಿಕ್ಷಿಸು. ಅಯ್ಯೋ ಅಮ್ಮ ನಾಗಮ್ಮ, ಶಾಂತಿಯಾಗಮ್ಮ, ಶಾಂತಳಾಗು ತಾಯಿ. ಅಮ್ಮ ನಾಗಮ್ಮ, ಶಾಂತಳಾಗು, ಶಾಂತಳಾಗು ತಾಯಿ. ಅಯ್ಯೋ ಪರಮೇಶ್ವರ, ಕರುಣಿಸಪ್ಪ, ಈ ಘೋರ ಅನ್ಯಾಯನ ನಿಲ್ಲಿಸು. ಅಮ್ಮ ಪರಮೇಶ್ವರ, ಏನಪ್ಪ ಇದು? ರುದ್ರ ತಾಂಡವ, ಏನಿದು? ಇನ್ನು ಈ ಮೌನವನ್ನು ಸಹಿಸಲಾರೆ. ಬರುವ ಶಿವರಾತ್ರಿಯಂದು ಆ ನಾಗಮಣಿಯನ್ನು ನಿನ್ನ ಪಾದಕ್ಕೆ ಅರ್ಪಿಸುತ್ತೇನೆ. ಇದು ಈ ಪರಮೇಶ್ವರನ ದಾಸನಾಗಿರುವ ಸಿದ್ದೇಶ್ವರನ ಪ್ರತಿಜ್ಞೆ. ಏನಮ್ಮ, ಏನಾಯ್ತಮ್ಮ? ಯಾಕೆ ಅಳ್ತಾ ಇದ್ಯಾ? ಯಾಕೆ ಅಳ್ತಾ ಇದೆಯಮ್ಮ?
ಯಾಕೆ ಅಳ್ತಾ ಇದೆಯಾ ಅಂತ ಹೇಳಮ್ಮ. ಆ ಗುಹೆ ಒಳಗಡೆ ದೀಪನ ಹಚ್ಚಿದ್ಯಾ ತಾನೆ? ಮಣಿ ತಗೊಂಡ್ ಬಂದಿದ್ಯಾ ತಾನೆ? ಅನ್ಯಾಯ ಆಗೋಯ್ತಣ್ಣ, ಏನಾಯ್ತಮ್ಮ? ಮಣಿಯಲ್ಲಿ ಅನ್ಯಾಯ ಆಗೋಯ್ತಣ್ಣ. ಆ ದುಷ್ಟ ಮಣಿ ತಗೊಂಡು ಹೊರಟು ಹೋಗ್ಬಿಟ್ಟ. ನಾಗವನಕ್ಕೆ ಹೊರಗಿನವ್ರು ಬಂದ್ರ? ಹೌದಣ್ಣ, ಆ ದುಷ್ಟ ಏನೋ ಮಾಯೆ ಮಾಡಿ ನನ್ನ ಹತ್ರ ಮಣಿ ಕಿತ್ಕೊಂಡು ಹೊರಟು ಹೋಗ್ಬಿಟ್ಟ. ಸುಳ್ಳು ಹೇಳ್ಬಾರ್ದು ತಾಯಿ, ಅಮ್ಮವ್ರಿಗೆ ಕೋಪ ಬರುತ್ತೆ. ಅಮ್ಮನವ್ರ ಕಣ್ತಪ್ಸಿ ನಾಗಬನದೊಳಗೆ ಯಾರು ಬರಕ್ಕಾಗಲ್ಲ. ಹಾಗೆ ನಡೆದಿದೆ ಅಂದ್ರೆ ನೀನೇ ಏನಾದ್ರೂ ಮಾಡಿರ್ತೀಯ. ನನ್ನ ಕನ್ಸಲ್ಲೂ ಕೂಡ ಅಮ್ಮನವ್ರಿಗಾಗ್ಲಿ ಊರ್ನವ್ರಿಗಾಗ್ಲಿ ಮೋಸ ಮಾಡೋಂಥವಳಲ್ಲ ಅಣ್ಣ. ನನ್ನ ನಂಬಿ ಅಣ್ಣ. ನಿನ್ನ ನಂಬೇಕೋ ಬೇಡವೋ ಅಂತ ಆ ಊರಿನ ಜನನೇ ಹೇಳ್ತಾರೆ. ಬಾ ಬಾ. ಒಂದ್ ನಿಮಿಷ ಅಣ್ಣ, ನಾನು ನಿಮ್ ಜೊತೆನೆ ಬರ್ತೀನಿ. ಆದ್ರೆ ಮೊದ್ಲು ಆ ದುಷ್ಟನ್ನ ಹುಡುಕಿ ಆ ನಾಗಮಣಿ ತಗೋಬೇಕು. ನೀವ್ಗಳು ಈ ಕಡೆ ಹೋಗಿ, ನಾನು ಈ ಕಡೆ ಹುಡುಕ್ತೀನಿ. ನನ್ ಮಾತನ್ ಕೇಳಿ ಅಣ್ಣ. ನಾವು ಅವನ್ನ ಹುಡ್ಕೊಂಡು ಹೋದ್ರೆ ನೀನ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಣ ಅಂತನಾ? ಈ ನಾಟಕ ಎಲ್ಲ ಸಾಕು. ಏನ್ ಮಾಡ್ಬೇಕು ಅಂತ ಚೌಡಮ್ಮ ತಾಯಿನೇ ಹೇಳ್ತಾಳೆ. ನಡಿ. ಅಣ್ಣ, ಮಹಾಬೇತಾಳ, ನೀನ್ ಯಾಕೆ ಬಂದೆ ಇಲ್ಲಿಗೆ? ಆ ಮನೆ ಒಳಗಡೆ ಹೋಗ್ತಾ ಇದೆಯಲ್ಲ, ನಿನಗೆ ನಿಧಿ ಬೇಡವೇನೋ ಶಿಷ್ಯ? ಏನ್ ಆಟ ಆಡ್ತಿದ್ಯಾ? ಘೋರ ಶಕ್ತಿಗಳಿಗೆ ಹೆದರದೆ, ಕಠಿಣ ಪರೀಕ್ಷೆಗಳಿಗೆ ನಡಗದೆ, ಶಕ್ತಿಯುಕ್ತಿಗಳನ್ನ, ಯಾಂತ್ರಿಕ ತಾಂತ್ರಿಕ ಶಕ್ತಿಗಳನ್ನ ಧಾರೆ ಎರೆದು ಮಣಿನ ಇಲ್ಲಿಗೆ ತಂದಿದ್ದು ನಿಧಿಗೋಸ್ಕರ ತಾನೆ? ಅಷ್ಟೆಲ್ಲ ಮಾಡಿ ನೀನು ಒಳಗೆ ಯಾಕೆ ಹೋಗ್ತಾ ಇದೆಯೋ ಶಿಷ್ಯ? ಗರುಡ ಬಂಧನವಿರೋ ಆ ಮನೆಯೊಳಗಡೆ ಹೋದ್ರೆ ಅದರ ಶಕ್ತಿಗೆ ನಿನಗೆ ತೊಂದರೆ ತಪ್ಪಿದ್ದಲ್ಲ ಶಿಷ್ಯ. ಅರ್ಥ ಆಯ್ತು. ಆದ್ರೆ ಆ ತಾಯಿಗೆ ಮಗನ್ ತಂದು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ದಡ್ಡ ಶಿಷ್ಯ ನೀನು. ಗೋಡೆ ದಾಟದೆ ಅವನನ್ನ ಅಲ್ಲೇ ಬಿಟ್ಟು ಹೋಗಬಹುದಲ್ಲ ಶಿಷ್ಯ. ನನ್ನ ಮಾತನ್ನು ಕೇಳು. ಬೆಳಕು ಬೀಳೋ ಮುಂಚೆನೆ ಮಣಿನ ಭದ್ರ ಮಾಡ್ಕೋ. ಭೂಗರ್ಭದಲ್ಲಿ ಮುಚ್ಚಿ. ಅರವಿಂದ, ಅನಿರುದ್ಧ್, ಕಂದ, ಅನಿರುದ್ಧ್, ಏನಾಯ್ತು ಕಂದ? ಅನಿರುದ್ಧ್, ಏನಾಯ್ತು? ಅಯ್ಯೋ ಕಂದ, ಎದ್ದೇಳೋ. ಅನಿರುದ್ಧ್, ಏನಾಯ್ತು ಕಂದ? ಏನಾಯ್ತು ನಿನ್ಗೆ? ಎದ್ದೇಳು ಕಂದ. ಅನಿರುದ್ಧ್, ಎದ್ದೇಳೋ. ಅನಿರುದ್ಧ್, ಏನಾಯ್ತು ಪಶುಪತಿ? ನನ್ ಮಗನ್ಗೆ ಏನಾಯ್ತು? ಭಯ ಪಡಬೇಡ ಅರವಿಂದ. ಶತ್ರು ಜಾತಿ ಶಕ್ತಿ ಆ ಶಕ್ತನನ್ನಾಗಿ ಮಾಡಿದೆ. ಮೂರ್ಛೆ ತಪ್ಪಿದನಷ್ಟೇ. ತುಂಬಾ ಹೋರಾಡಿ ಕರ್ಕೊಂಡ್ ಬಂದಿದ್ದೀನಿ. ಅವನ್ ವಿಶ್ರಾಂತಿ ಪಡೆದ್ರೆ ಮಾಮೂಲು ಸ್ಥಿತಿಗೆ ಬರ್ತಾನೆ. ಕರ್ಕೊಂಡು ಹೋಗು. ಸೂರ್ಯೋದಯಕ್ಕೂ ಮುಂಚೆ ನಾನು ಕೆಲವು ಪೂಜೆಗಳನ್ನ ಮಾಡಬೇಕು. ನನಗೆ ಸಮಯ ಇಲ್ಲ ಅರವಿಂದ. ಅನಿರುದ್ಧ್, ಎದ್ದೇಳು ಕಂದ. ಅನಿರುದ್ಧ್, ಸುಬಾ, ಬೆಂಕಿ, ಏ ಸುಬಾ, ಸುಬಾ, ಬೆಂಕಿ, ಅತ್ತೆ,
ಅನಿರುದ್ಧ್ ಎದ್ದೇಳು ಕಂದ. ಸುಬ್ಬ, ವೆಂಕಿ, ಅನಿರುದ್ಧ್ ಎದ್ದೇಳು. ಅನಿರುದ್ಧ್, ಅಮ್ಮವ್ರೆ ಏನ್ ನೋಡ್ತಾ ಇದ್ದೀರಾ? ಎತ್ಕೊಳ್ಳಿ. ಎತ್ಕೊಳ್ಳೋ. ಅನಿರುದ್ಧ್, ಅನಿರುದ್ಧ್, ಹುಷಾರಾಗಿ ಕರ್ಕೊಂಬನ್ನಿ. ಅನಿರುದ್ಧ್, ಅನಿರುದ್ಧ್, ಬೇಗ ಕರ್ಕೊಂಡು ಬಂದ್ರು. ಅಯ್ಯೋ ಅನಿರುದ್ಧ ಏನಾಯ್ತಪ್ಪ? ಏನಾಯ್ತು? ಒಳಗೆ ಕರ್ಕೊಂಡು ಬನ್ನಿ. ಬನ್ನಿ ಒಳಗೆ ಬನ್ನಿ. ಬೇಗ. ಡಾಕ್ಟರ್ ಬರೋದು ಹೇಳಿ. ನಾನು ಫೋನ್ ಮಾಡ್ತೀನಿ. ಏನಾಯ್ತು ಅಂತ ಇವನ್ಗೆ? ಅಯ್ಯೋ, ಪುಣ್ಯ, ನಿನಗೆ ಮುಖ್ಯವಾದ ಕೆಲಸ ಹೇಳಿದ್ದಕ್ಕೆ ನಮ್ಗೆ ನಂಬಿಕೆ ದ್ರೋಹ ಮಾಡ್ತೀಯಾ? ನನ್ಗೇನು ಗೊತ್ತಿಲ್ಲ. ನಾನ್ ಯಾವ ಪಾಪನೂ ಮಾಡಿಲ್ಲ. ಏನ್ ಪಾಪನು ಮಾಡಿಲ್ಲ ಅಂದ್ರೆ ನಂಬಿಡ್ತೀವಾ? ಅಷ್ಟಕ್ಕೂ ಏನಾಯ್ತು ಅಂತ ಹೇಳ್ಬಿಡು. ತಪ್ಪೊಪ್ಕೋ. ತಪ್ಪು ಮಾಡಿದ್ರೇನೆ ಅಲ್ವಾ ಒಪ್ಕೊಳ್ಳೋದು? ಏನು ತಪ್ಪೇ ಮಾಡಿಲ್ವಾ? ಮಣಿನ ಯಾರು ಕತ್ಕೊಂಡೋದ್ರು ಅಂತ ಹೇಳ್ದೆ. ಅಷ್ಟಕ್ಕೂ ಅವತ್ತು ಅವನ್ನ ಬಲಿ ಕೊಡ್ತೀನಿ ಅಂತ ಹೇಳಿದಾಗ ಅವತ್ತು ಅಡ್ಡ ಬಂದಿದ್ ನೀನೇ ತಾನೆ? ಅಯ್ಯಂಗಾರ್ ಅವ್ರ ಮನೇಲಿ ನೋಡ್ಕೋತಾ ಇದ್ದಿದ್ದು ನೀನೇ ತಾನೆ? ನೀವೇ ಅಲ್ವಾ ಅಲ್ಲಿ ಇರ್ಸು ಅಂತ ಹೇಳಿದ್ದು? ಪೌರ್ಣಮಿವರೆಗೂ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಹೇಳಿದ್ರಿ. ಹಸಿರೌಷಧಿಗೋಸ್ಕರ ಬಂದಿದ್ರಲ್ಲ, ಅವ್ರು ಯಾರು? ಅವ್ರಿಗೆ ನಿಮ್ಮನೇಲಿ ಜಾಗ ಕೊಡು ಅಂತ ನಾನು ಹೇಳಿದ್ನಾ? ಆ ಹುಡುಗಿ ದೀಪಾನ ತಲೆ ಮೇಲೆ ಹೊತ್ಕೊಂಡು ಮುಂದಕ್ಕೆ ಹೋದ್ಲು. ನಾಗಬನದ ಹತ್ರ ಹೋದ್ಲು. ಅಲ್ಲಿಂದ ಹಾವು ಹಾವು ಅಂತ ಕಿರುಚ್ಕೊಂಡು ಓಡ್ ಹೋದ್ಲು. ಈಗ ಇದಕ್ಕೆ ನೀನೇನು ಉತ್ತರ ಕೊಡ್ತೀಯ ಪುಣ್ಯ? ನಿನ್ ಕೈ ಕಟ್ಟಿರೋ ನಾಗರಕ್ಷೆ ಆ ಹುಡುಗಿ ಕೈಗೆ ಹೇಗೋಯ್ತು? ಅದು ನಿನಗೆ ಗೊತ್ತಾಗದೆ ಆಯ್ತಾ? ನಾನು ಕಾಡಲ್ಲಿ ಹೋಗ್ತಿರುವಾಗ ಆಮೇಲೆ ನನ್ನ ಪ್ರಜ್ಞೆ ತಪ್ಪಿ ಬಿದ್ದೋದೆ. ಅವಾಗ್ಲೇ ಆ ಹುಡುಗಿ ನನ್ ಜಾಗದಲ್ಲಿ ಬಂದು ಸೇರ್ಕೊಂಡಿರ್ತಾಳೆ. ಸುಳ್ಳು, ಇದೆಲ್ಲ ಸುಳ್ಳು. ಇಲ್ಲಿಂದ ನಾವು ಓಡಿಸಿರೋಂತ ಹುಡುಗಿ ಅಲ್ಲಿಗೆ ಬರೋದಕ್ಕೆ ಹೇಗ್ ಸಾಧ್ಯ ಹೇಳು? ನೀನೇ ಏನೋ ಮಾಡಿರ್ತೀಯ. ಚೌಡಮ್ಮ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ ಅಣ್ಣ. ಸುಳ್ಳು ಆಣೆ ಪ್ರಮಾಣ ಮಾಡಬೇಡ, ಊರಿಗೆ ಅನಿಷ್ಟ ಆಗುತ್ತೆ. ಅದ್ ಸರಿ, ಇಲ್ಲಿ ನೀ ಪ್ರಜ್ಞೆ ತಪ್ಪಿದ್ದಿದ್ರೆ ಆ ಹುಡುಗಿ ಹತ್ರ ಹೇಗೋದೆ? ಅದು ನನ್ನನ್ನು ಹಾಗೆ ಪಕ್ಕ ಕೇಳ್ದಿದ್ದ ಅವನು ಇರ್ಬೇಕು ಅಂತ ಅವನನ್ನ ಬೈದು ಅಲ್ಲಿಂದ ಬೇಗ ಹೊರಟೋಗ್ಬಿಟ್ಟೆ. ರಕ್ಷೆ ಇಲ್ಲದೆ ಅಲ್ಲಿಗೆ ಹೋಗೋದು ಅಸಾಧ್ಯ. ತುಂಬಾ ಪರೀಕ್ಷೆಗಳನ್ನ ಎದುರಿಸಿ ಆ ನಾಗಮ್ಮ ತಾಯಿ ದಯೆಯಿಂದ ನನ್ನಲ್ಲಿಗೆ ಹೋದೆ ಪುರೋಹಿತ್ರೆ. ಕತೆ ಎಲ್ಲ ಹೇಳ್ಬೇಡ. ಅಂದ್ರೆ ಅವತ್ತು ಪೂಜೆನ ಹಾಳು ಮಾಡಿದವರು ನಿನ್ ಜೊತೆ ಸೇರಿದಾರೆ ಅಂತ ಆಯ್ತು. ನೀವೆಲ್ಲ ಒಂದೇ ಗುಂಪು. ನಿನ್ ಜೊತೆಲೆ ಕರ್ಕೊಂಡು ಹೋಗ್ಬಿಟ್ಟು ಮಣ್ಣಿನವ್ರಿಗೆ ಕೊಟ್ಟು ನಮಗ್ ಮೋಸ ಮಾಡ್ತಿದ್ಯಾ?
ಇದರಲ್ಲಿ ಅನುಮಾನ ಏನಿದೆ? ಓರ್ ಏನಾದ್ರೇನು ಅಂತ ಆಕೆ ಅನ್ಕೊಂಡಿದ್ದಾಳೆ. ತನ್ನ ಸ್ವಾರ್ಥನ ಅವಳು ನೋಡ್ಕೊಂಡಿದ್ದಾಳೆ. ನಾಗಮ್ಮ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನಗ್ ನನ್ನ ಊರನ್ನ ಬಿಟ್ರೆ ಬೇರೆ ಏನೂ ಮುಖ್ಯ ಅಲ್ಲ. ನಾನು ಈ ಊರಿಗಾಗ್ಲಿ ಆ ತಾಯಿಗಾಗ್ಲಿ ಅನ್ಯಾಯ ಮಾಡೋ ಅಂಥವಳಲ್ಲ. ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ಈಗ ಇಲ್ಲ ಅಂತಿದ್ಯಲ್ಲ. ಅವನಲ್ಲ, ಇನ್ನೊಬ್ಬ ಯಾರೋ ಒಳಗಡೆ ಬಂದಿದ್ದಾನಂತೆ. ನಮ್ಮವ್ರನ್ನ ಮರುಕಟ್ಟಾಕಿದ್ರಂತೆ, ಅಲ್ಲಿಂದ ತಪ್ಪಿಸ್ಕೊಂಡವನೇ.